ಓಂ ಶ್ರೀ ಅಂಜನಾದೇವಿಯೈ ನಮಃ. ಮಕರ ರಾಶಿ ನವೆಂಬರ್ ತಿಂಗಳ ಭವಿಷ್ಯ 2025. ರಾಜ ವೈಭವ ಶುರು. 30 ದಿನ ನೀವು ಮುಟ್ಟಿದ್ದೆಲ್ಲ ಶುಭ ಲಾಭವಾಗುತ್ತದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ, ಹಾಗೂ ಶೇರ್ ಅನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಏನಿದೆ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ, ನೀವು ಯಾವುದೇ ಕೆಲಸ ಕಾರ್ಯ ಏನೇ ಇದ್ರೂ ಕೂಡ ಕಾರ್ಯರೂಪಕ್ಕೆ ತರುವಂಥ ಮನೋಭಾವನೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಕೋತಾ ಇರುತ್ತೆ. ಅದನ್ನು ಮಾಡೇ ಮಾಡ್ತೀರಾ. ಬಹಳಷ್ಟು ಹಠವಾದಿ, ಛಲವಾದಿ ಮತ್ತು ಕಠಿಣವಾದಂತಹ ಪರಿಶ್ರಮವನ್ನು ಹಾಕಿ ಆ ಕೆಲಸವನ್ನು ಸಾಧಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ನಿಮ್ಮ ಗುಣನೂ ಕೂಡ ಅಷ್ಟೇ ಇರುತ್ತೆ. ಮತ್ತು ಯಾವುದೇ ಕೆಲಸದಲ್ಲಾಗಲಿ ಅಡೆತಡೆ ಇರುವುದಿಲ್ಲ. ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರುತ್ತೆ, ಎಲ್ಲವೂ ಕೂಡ ಶುಭವಾಗ್ತಾ ಇರುತ್ತೆ. ನಾನು ಹೇಳ್ದಂಗೆ 30 ದಿನವೂ ಕೂಡ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭದಾಯಕವಾಗಿರ್ತಕ್ಕಂಥ ದಿನ ಇರುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಏಳಿಗೆ, ಹೊಸ ಕೆಲಸಗಳಾಗಿರ್ಬೋದು, ಹೊಸ ನಿಮ್ಮ ಜೀವನ ಶೈಲಿಯನ್ನೇ ನೀವು ಬದಲಾಯಿಸಿಕೊಳ್ಳುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ತಾಯಿಯ ಆಶೀರ್ವಾದ ನಿಮಗೆ ಬಹಳಷ್ಟು ಚೆನ್ನಾಗಿರುತ್ತೆ. ಮತ್ತು ತಾಯಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಬೆಂಬಲವಾಗಿ ಇರುತ್ತೀರಾ, ಮತ್ತು ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇರುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ, ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ, ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಬೇರೆಯವರಿಗೆ ವಹಿಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಬೇರೆಯವರಿಗೆ ವಹಿಸಿದ್ರೆ ಅದು ನಿಮಗೆ ಕಟ್ಟಿಟ್ಟ ಬುತ್ತಿ ಮತ್ತು ನಿಮ್ಮ ಕೆಲಸಕ್ಕೆ ಕಂಟಕ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬೇರೆಯವರಿಗೆ ವಹಿಸುವುದನ್ನು ಆದಷ್ಟು ತಪ್ಪಿಸಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಎಷ್ಟು ಪ್ರಮಾಣದಲ್ಲಿ ಅದನ್ನು ನಿಮ್ಮ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗೋದಿಲ್ವೋ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಕಂಟಕಗಳು, ಕಷ್ಟ ಕಾರ್ಪಣ್ಯಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದು. ಮತ್ತು ನಿಮ್ದು ಯಾವುದೋ ನಿಮ್ಮ ಕೊಲಿಗು, ಯಾಕೆ ಏನೋ ಒಂದು ರೀತಿಯಲ್ಲಿ ನೀವೇನೋ ಒಂದು ರಜೆಯನ್ನು ಹಾಕ್ಬಿಟ್ಟಿರ್ತೀರಾ, ನಿಮ್ಮ ಕೆಲಸವನ್ನು ಇನ್ನೊಬ್ಬರಿಗೆ ಕೊಟ್ಟಿರ್ತೀರಾ, ಅವ್ರು ಇನ್ನೊಂದು ಏನೋ ಒಂದು ತೊಂದರೆ ಮಾಡಿ ಇಟ್ಬಿಡ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಆದಷ್ಟು ಬೇರೆಯವರಿಗೆ ವಹಿಸಲಿಕ್ಕೆ ಹೋಗಬೇಡಿ. ಅದು ನೀವು ಆದಷ್ಟು, ಉದಾಹರಣೆಗೆ ಈ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರು ಮತ್ತು ವಾಣಿಜ್ಯ ವ್ಯಾಪಾರ ವಹಿವಾಟವನ್ನು ಅಂದರೆ ವಾಣಿಜ್ಯ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ, ಅಂದರೆ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರು, ಅವರು ಮತ್ತು IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯ ಆಗತ್ತೆ. ನೀವೊಂದು ಬ್ಯಾಂಕಿಂಗ್ ಸೆಕ್ಟರೇ ಆಗಿರ್ಬೋದು, IT ಸೆಕ್ಟರೇ ಆಗಿರ್ಬೋದು, ಅಥವಾ ಮಾಹಿತಿ ತಂತ್ರಜ್ಞಾನದ ಸೆಕ್ಟರೇ ಆಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳೇ ಆಗಿರ್ಬೋದು, ಅಂಥವರಿಗೆ ವಿಶೇಷವಾಗಿ ನೀವು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಲಿಕ್ಕೆ ಹೋಗಬೇಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಕಠಿಣ ಪರಿಶ್ರಮದಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೀವು ಬಯಸಿದ ಲಾಭವನ್ನು ಸಾಧಿಸುವಿರಿ. ಅಧಿಕವಾದಂತಹ ಲಾಭ ಮತ್ತು ಆದಾಯವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಹಾಗಾಗಿ ಆರ್ಥಿಕವಾಗಿ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಒಂದು ನೀವೊಂದು ಲೇವಾದೇವಿ ವ್ಯವಹಾರಸ್ಥರಾಗಿದ್ದರೆ ಅವರು ಆದಷ್ಟು ಸ್ವಲ್ಪ ಜಾಗೃತರಾಗಿ ಹಣವನ್ನು ಕೊಡಬೇಕಾದ್ರೆ, ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಜಾಗೃತರಾಗಿರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಹಣಕಾಸಿನಲ್ಲಿ ಬಹಳಷ್ಟು ಸ್ಟೇಬಲ್ ಇರುತ್ತೆ. ಹಣಕಾಸಿನ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಜಾಮೀನನ್ನು ಆಗಲಿಕ್ಕೆ ಹೋಗಬೇಡಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ, ಉದ್ಯಮಿಗಳಿಗೆ ವ್ಯವಹಾರವನ್ನು ವಿಸ್ತರಿಸಲು ಯೋಜನೆಗಳನ್ನು ಯಶಸ್ವಿ ಆಗುತ್ತದೆ. ಅಂದರೆ ನೀವು ಏನು ಹೊಸ ಬಿಸ್ನೆಸ್ನ ಪ್ರಾರಂಭವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತೀರಲ್ಲ, ಆ ಬಿಸ್ನೆಸ್ಗೆ ತಕ್ಕಂತೆ ನಿಮಗೆ ಯಶಸ್ವಿ ಉದ್ಯಮಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಉದಾಹರಣೆಗೆ ಒಂದು ಮಸಾಲೆ ಪದಾರ್ಥದ ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ದಿನಸಿ ವ್ಯಾಪಾರಸ್ಥರೇ ಆಗಿರ್ಬೋದು, ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇರ್ತೀರ ಅಂಥವರಿಗೆ ಆಗಿರ್ಬೋದು. ನಿಮ್ಮ
ವ್ಯಾಪಾರ ಅನ್ನೋದು ವಿಸ್ತೀರ್ಣ ಆಗುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಮತ್ತು ನೀವು ಮುಟ್ಟಿದ್ದೆಲ್ಲ ಶುಭವಾಗುತ್ತೆ ಮತ್ತು ಲಾಭವಾಗುತ್ತದೆ. ಯಾಕೆಂದರೆ ನೀವೇನು ಆ ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರಲ್ಲ, ಈ ನವೆಂಬರ್ನ ತಿಂಗಳಿನಲ್ಲೇ ಮಾಡಲೇಬೇಕು ಅಂತ ಬಹಳಷ್ಟು ಆತುರದಿಂದ ಬೇರೆ ಬೇರೆ ಕಡೆಯಿಂದ ಒಂದು ಲೋನನ್ನು ಮಾಡಿ ನೀವು ಆ ವ್ಯವಹಾರಕ್ಕೆ ದುಡ್ಡನ್ನು ಹಾಕಿರ್ತೀರಲ್ಲ, ನೀವು ಮಾಡಿದಂತಹ ಕೆಲಸಕ್ಕೆ ಲಾಭವಿದೆ. ನೀವು ಕೆಲಸವನ್ನು ಏನೇನು ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿ ಇದೆ. ನೀವು ಯೋಜನೆಯನ್ನು ರೂಪಿಸಿಕೊಂಡಿದ್ದು ಬಹಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ನೆಮ್ಮದಿದಾಯಕವಾಗಿ ಜೀವನವನ್ನು ಸಾಧಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯ ಮತ್ತು ವ್ಯಾಪಾರ ಸರಳವಾಗಿ ನೆರವೇರುತ್ತದೆ, ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ಕುಟುಂಬ, ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವುದು ಮತ್ತು ನಿಮಗೆ ಅವಕಾಶಗಳು ಇವೆ. ನಿಮ್ಮ ಸಂಗಾತಿಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡ್ತೀರಾ. ಪ್ರತಿನಿತ್ಯ ಉದ್ಯಮ ವ್ಯಾಪಾರ ವಹಿವಾಟು ಅದರಲ್ಲೇ ಭಾಳಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀರ. ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ಸಮಯವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅದೇ ವಿಚಾರಕ್ಕೋಸ್ಕರ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಪ್ರತಿನಿತ್ಯ ಜಗಳಗಳು ಉಂಟಾಗ್ತಾ ಇರುತ್ತೆ. ಅದರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಾ. 30 ದಿನಗಳು ಕೂಡ ನಿಮಗೆ ಸಂತೋಷದ ಜೀವನವೇ ಇರುತ್ತೆ ಈ ಒಂದು ತಿಂಗಳಿನಲ್ಲಿ ಮತ್ತು ಶುಭ ಸಮಾರಂಭಗಳಿಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರಿಂದ ನಿಮಗೆ ಕೀರ್ತಿ ಪ್ರತಿಷ್ಠೆ ಗೌರವ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಸಂಬಂಧಗಳನ್ನು, ನಿಮ್ಮ ಪ್ರೇಮದ ಸಂಬಂಧಗಳನ್ನು ನಿಮ್ಮ ತಂದೆಯಿಂದ ನಿಮಗೆ ವಿಶೇಷ ಬೆಂಬಲ ಮತ್ತು ಸಹಕಾರ ಸಿಗುತ್ತದೆ. ಯಾಕೆಂದರೆ ನೀವು ನಿಮ್ಮ ಒಂದು ಬಹಳ ಸಂಗಾತಿಗೋಸ್ಕರ ವಿವಾಹ ಆಗಬೇಕು ಅಂತ ಬಹಳಷ್ಟು ಆತುರದಿಂದ ಇರ್ತೀರ. ನಿಮ್ಮ ತಂದೆಯಿಂದ ನಿಮಗೆ ಒಂದು ಸೂಕ್ತವಾದಂತಹ ಬೆಂಬಲವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗಿ ಇರ್ತೀರಾ. ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಏನಿದೆ ಲಾಂಗ್ ಟರ್ಮ್ವರೆಗೂ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಬರೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ. ನೋಡಿ, ಆರೋಗ್ಯದಲ್ಲಿ ಕೆಲಸದ ಒತ್ತಡದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಬಹಳಷ್ಟು ವ್ಯಾಪಾರ ಲಾಭ ಹಣ ಐಶ್ವರ್ಯ ಬಂಗಾರ ಖರೀದಿ ನಿಮ್ಮ ಖರೀದಿಗಳಾಗಿರ್ಬೋದು ಅದರಲ್ಲೇ ಬಹಳಷ್ಟು ಮುಳುಗಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಕೊಡಿ. ಆದಷ್ಟು ದೇಹವನ್ನು ದಂಡಿಸಿ ಮತ್ತು ಆದಷ್ಟು ಸ್ವಲ್ಪ ಮಿತವಾದಂಥ ಆಹಾರವನ್ನು ಸೇವನೆಯನ್ನು ಮಾಡಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಮಕರ ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ, ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.